ಬಿಗ್ ಬಾಸ್ ನಲ್ಲಿ ತ್ರಿವಿಕ್ರಮ್ ಹಾಗೂ ಭವ್ಯ ಅವರ ಮಧ್ಯೆ ಒಂದು ಒಳ್ಳೆಯ ಗೆಳೆತನ ಇರೋದು ನಿಮಗೆಲ್ಲರಿಗೂ ಗೊತ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಅವರಿಂದ ಭವ್ಯ ದೂರ ಆಗಲು ಪ್ರಯತ್ನಿಸಿದರೂ ಅದು ಸಾಧ್ಯವಾಗ್ತಾ ಇಲ್ಲ. ಭವ್ಯ ವಿಚಾರದಲ್ಲಿ ತ್ರಿವಿಕ್ರಮ್ ಕೂಡ ಅದೇ ಪರಿಸ್ಥಿತಿಯಲ್ಲಿ ಇದ್ದಾರೆ. ಈ ಕಾರಣಕ್ಕೆ ಸಮಯ ಸಿಕ್ಕಾಗಲೆಲ್ಲ ಒಟ್ಟಿಗೆ ಇರುತ್ತಾರೆ. ಭವ್ಯ ಅವರ ಮೈಕನ್ನ ತ್ರಿವಿಕ್ರಮ್ ಬಚ್ಚಿಟ್ಟಿದ್ರು. ಇದಕ್ಕೆ ಭವ್ಯ ಅವರಿಗೆ ತುಂಬಾ ಕೋಪ ಬಂದಿದೆ. ಯಾರು ಮೈಕ್ ಹಾಕದೆ ಓಡಾಡಿದ್ರೆ ಬಿಗ್ ಬಾಸ್ ಮೈಕ್ ಧರಿಸಿಕೊಳ್ಳಿ ಎಂಬ ಘೋಷಣೆ ಮಾಡ್ತಾರೆ. ತ್ರಿವಿಕ್ರಮ್ ಮೈಕ್ ಬಚ್ಚಿಟ್ಟಿದ್ದರಿಂದ ಭವ್ಯ ಅವರು ಮೌನವಾಗಿಯೇ ಬಂದು ಮೈಕ್ ಹುಡುಕುವ ಪ್ರಯತ್ನ ಮಾಡಿದ್ರು. ಆದರೆ ಮೈಕ್ ಸಿಕ್ಕಿಲ್ಲ. ಮೈಕ್ ಇಲ್ಲದ ಕಾರಣ ಮೌನವಾಗಿ ಮನೆಯೆಲ್ಲ ಸುತ್ತಾಡಿದ್ರು. ಆವಾಗ ಬಿಗ್ ಬಾಸ್ ಮನೆ ಕಡೆಯಿಂದ ಮೈಕ್ ಧರಿಸಿಕೊಳ್ಳಬೇಕು ಎಂಬ ಆದೇಶ ಬಂತು. ಆಗ ತ್ರಿವಿಕ್ರಮ್ ಅವರು ಬಚ್ಚಿಟ್ಟಿದ್ದ ಮೈಕ್ ಅನ್ನ ಅವರ ಹಾಸಿಗೆ ಮೇಲೆ ಇಟ್ಟಿದ್ದಾರೆ. ಈ ವೇಳೆ ಅಲ್ಲಿಗೆ ಬಂದ ಭವ್ಯ ಅವರು ಮೈಕ್ನ ತೆಗೆದುಕೊಂಡು ಹೋಗಿದ್ದಾರೆ. ಮೈಕ್ ತೆಗೆದುಕೊಳ್ಳುವಾಗ ಅವರಲ್ಲಿ ಕೋಪ ಎದ್ದು ಕಾಣ್ತಿತ್ತು. ಈ ಬಗ್ಗೆ ಮನೆಯ ಇತರರು ತ್ರಿವಿಕ್ರಮ್ ಬಳಿ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಉತ್ತರಿಸಿದ ಅವರು ಅವಳಿಗೆ ಗಾಂಚಲಿ ಎಂದು ಉತ್ತರಿಸಿದ್ರು. ಭವ್ಯ ಹಾಗೂ ತ್ರಿವಿಕ್ರಮ್ ಮಧ್ಯೆ ಎಷ್ಟೇ ಕೋಪ ಮಾಡಿದ್ರೂ ಕೆಲವೇ ಗಂಟೆಗಳಲ್ಲಿ ಅದು ಸರಿ ಹೋಗುತ್ತೆ ಎಂಬುದು ವೀಕ್ಷಕರಿಗೂ ಗೊತ್ತಿದೆ. ಇದು ಕೂಡ ಹಾಗೇ ಆಗಿದೆ. ಈ ರೀತಿಯ ಘಟನೆ ಈ ಮೊದಲು ಅಲ್ಲ, ಸಾಕಷ್ಟು ಬಾರಿ ಆಗಿದೆ. ಫನ್ಗೋಸ್ಕರ ಇವರು ಜಗಳ ಆಡ್ತಾನೆ ಇರ್ತಾರೆ. ಇವರಿಬ್ರು ಬಿಗ್ ಬಾಸ್ ನಲ್ಲಿ ಒಳ್ಳೆಯ ಕಂಟೆಸ್ಟೆಂಟ್. ನಿಮಗೂ ಸಹ ಇವರು ಇಷ್ಟ ಆಗಿದ್ರೆ ಈ ವಿಡಿಯೋಕ್ಕೆ ಒಂದು ಲೈಕ್